ಹೆಣ್ಣನ್ನು ನಾವೆಲ್ಲರೂ ದೇವತೆ ಅಂತ ಪೂಜಿಸ್ತೀವಿ, ಪ್ರೀತಿಸ್ತೀವಿ ಮತ್ತು ಗೌರವಿಸ್ತೀವಿ. ಆದರೆ ಕೆಲವೊಂದಿಷ್ಟು ಹೆಣ್ಮಕ್ಕಳು ತಮ್ಮನ್ನು ತಾವು ಗೌರವಿಸಲ್ಲ, ತಮ್ಮನ್ನು ತಾವು ಇಷ್ಟಪಡಲ್ಲ, ತಮ್ಮನ್ನು ತಾವು ಪ್ರೀತಿಸಲ್ಲ. ಇಂತಹ ಕೆಲವೊಂದಿಷ್ಟು ಹೆಣ್ಮಕ್ಕಳು ತಮ್ಮ ಸ್ಟುಪಿಡ್ನೆಸ್ನಿಂದಾಗಿ ಮತ್ತು ಫುಲಿಶ್ ಬಿಹೇವಿಯರ್ನಿಂದಾಗಿ ತಾವೇ ತಮ್ಮ ಘನತೆ, ಗೌರವ, ಮಾನ, ಪ್ರಾಣಗಳನ್ನು ಕಳ್ಕೊತಾರೆ. ಅಂತಹ ಮೂರ್ಖ ಹೆಣ್ಮಕ್ಕಳ 6 ಲಕ್ಷಣಗಳು ಇಂತಿವೆ. ಸೈನ್ ನಂಬರ್ 1, ಲವಿಂಗ್ ಚಪ್ರಿ ಬಾಯ್ಸ್. ಯಾವ ಹುಡುಗಿ ಚಪ್ರಿ ಹುಡುಗರನ್ನ ಪ್ರೀತಿಸ್ತಾ ಇರ್ತಾಳೋ ಅವಳು ಶತಮೂರ್ಖಿ ಅಂದಂಗೆ. ಅವಳಿಗೆ ಬ್ರೇನಲ್ಲಿ ಬುದ್ಧಿ ಇಲ್ಲ ಅಂತಂದಂಗೆ, ಬ್ರೇನೇ ಇಲ್ಲ ಅಂತಂದಂಗೆ. ಈ ಚಪ್ರಿಗಳಿಗೆ ಏನು ಬೇಕಾಗಿರುತ್ತೆ? ಹುಡುಗಿಯರ ಕಡೆಯಿಂದ ದುಡ್ಡು ಮತ್ತು ಹುಡುಗಿಯರ ದೇಹ ಅಷ್ಟೇ ಬೇಕಾಗಿರುತ್ತೆ. ಸೊ ಇಂತಹ ಚಪ್ರಿ ಹುಡುಗರಿಗೆ ಈ ಮೂರ್ಖ ಹುಡುಗಿಯರು ತಮ್ಮ ದುಡ್ಡನ್ನು, ದೇಹವನ್ನು ಕೊಟ್ಟು ಮೋಸ ಹೋಗಿ ಕಣ್ಣೀರಲ್ಲಿ ಕೈ ತೊಳಿತಾರೆ. ಈ ಚಪ್ರಿ ಹುಡುಗರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಡೀಟೇಲ್ ಆಗಿ ಹೇಳುವೆ. ಯಾವ ಹುಡುಗಿ ಚಪ್ರಿ ಹುಡುಗರನ್ನು ಇಷ್ಟಪಡ್ತಾಳೋ, ಅವ್ರ ಜೊತೆ ಓಡಿ ಹೋಗ್ತಾಳೋ ಅವಳು ಸ್ಟುಪಿಡ್ ಅಂದಂಗೆ. ಸೈನ್ ನಂಬರ್ 2, ಅಬ್ಸೆಸ್ಡ್ ವಿತ್ ಹರ್ ಬ್ಯೂಟಿ ಆ್ಯಂಡ್ ಲುಕ್ಸ್. ಯಾವ ಹೆಣ್ಣು ತನ್ನ ಬ್ಯೂಟಿ ಮತ್ತು ಲುಕ್ಸ್ನ ಕುರಿತಾಗಿ ಬಹಳಷ್ಟು ಅಬ್ಸೆಸ್ಡ್ ಆಗಿರ್ತಾಳೋ ಅವಳು ಕೂಡ ಸ್ಟುಪಿಡ್ಡೇ ಅಂದಂಗೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸೌಂದರ್ಯ ಅನ್ನೋದೊಂದು ಸುಂದರ ಸುಳ್ಳಾಗಿದೆ ಮತ್ತು ಟೆಂಪ್ರರಿ ಆಗಿದೆ. ಯುವರ್ ಬ್ಯೂಟಿ ಡಸಂಟ್ ಡಿಫೈನ್ ಯು. ನೀವು ಸುಂದರವಾಗಿದ್ದೀರಾ ಅಂತಂದರೆ ಯಾರೂ ಕೂಡ ನಿಮಗೆ ಬಂದುಬಿಟ್ಟು ತಗೋ ಜಾಬ್ ತಗೋ, ಅದು ತಗೋ, ಇದು ತಗೋ ಅಂತ ಅನ್ನಲ್ಲ. ಕೆಲವೊಂದಿಷ್ಟು ಮೂರ್ಖ ಗಂಡಸರು ಇರ್ತಾರೆ, ಅಂಥವರು ನಿಮ್ಮನ್ನು ಈ ರೀತಿ ಟ್ರೀಟ್ ಮಾಡ್ಬೋದು, ನಿಮ್ಮನ್ನು ಪ್ರಿನ್ಸಸ್ ಆಗಿ ನೋಡ್ಬೋದು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ನಿಮ್ಮ ಸೌಂದರ್ಯವನ್ನು ನೋಡಿ ಬರ್ತಾ ಇರ್ತಾರಲ್ಲ ಅವ್ರ ತಲೆಯಲ್ಲಿ ಬೇರೆನೇ ಓಡ್ತಾ ಇರುತ್ತೆ. ಯಾವ ಹುಡುಗಿಗೆ ನಾನು ತುಂಬಾ ಸುಂದರವಾಗಿರುವೆ, ಐ ಆಮ್ ಟು ಬ್ಯೂಟಿಫುಲ್ ಅಂತ ಅನಿಸ್ತಾ ಇರತ್ತಲ್ಲ, ಅವಳಲ್ಲಿ ಈಗೋ ಆಟ ಆಡ್ತಾ ಇರುತ್ತೆ. ಅವಳು ಈಗೋ ಇಂದಲೇ ಸರ್ವನಾಶ ಆಗ್ತಾಳೆ. ಇನ್ನು ಯಾವ ಹುಡುಗಿಗೆ ನಾನು ನೋಡೋಕ್ಕೆ ಒಂಚೂರು ಚೆನ್ನಾಗಿಲ್ಲ, ಐ ಆಮ್ ಅಗ್ಲಿ ಅಂತ ಅನಿಸ್ತಾ ಇರತ್ತೋ ಅವಳು ಇಮ್ಮೆಚೂರ್ ಅಂದಂಗೆ. ಯಾಕೆ ಅವಳಿಗೆ ಇಮ್ಮೆಚೂರ್ ಅಂತ ಇದ್ದೀನಪ್ಪ ಅಂತಂದರೆ, ನೀವು ನೋಡೋಕೆ ಹೆಂಗೆ ಇರಿ, ಇದರಿಂದ ಏನೂ ವ್ಯತ್ಯಾಸ ಆಗಲ್ಲ. ನಿಮ್ಮ ಕೆಲಸ ಮಾತಾಡಬೇಕು. ನಿಮ್ಮ ಸೌಂದರ್ಯದಿಂದ ನಿಮ್ಮನ್ನು ಡಿಫೈನ್ ಮಾಡಲ್ಲ. ಬಟ್ ಕೆಲವೊಂದಿಷ್ಟು ಜನ ನಿಮ್ಮನ್ನು ಡಿಫೈನ್ ಮಾಡ್ತಾರೆ, ಅದನ್ನು ನಾನು ಒಪ್ಕೊತೀನಿ. ಬಟ್ ನೀವು ಸುಂದರವಾಗಿರದೇ ಇದ್ರೂ ಕೂಡ ಈ ಸಮಾಜದಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು, ಹೆಮ್ಮೆಯಿಂದ ಗೌರವದಿಂದ ಬಾಳಿ ಬದುಕಿ ತೋರಿಸ್ಬೋದು. ಯಾವ ಹುಡುಗಿಗೆ ಈ ಸತ್ಯ ಗೊತ್ತಿರಲ್ವೋ ಅವಳೇ ಈ ಬ್ಯೂಟಿ ಹಿಂದೆ ಬಿದ್ದುಬಿಟ್ಟು ಅಬ್ಸೆಸ್ಡ್ ಆಗಿರ್ತಾಳೆ. ಒಂದು ಐ ಆಮ್ ಟು ಬ್ಯೂಟಿಫುಲ್ ಅಂತೇಳಿ ಅಹಂನಲ್ಲಿ ತಿರುಗ್ತಾ ಇರ್ತಾಳೆ, ಸೌಂದರ್ಯವನ್ನೇ ಶಾಪ ಮಾಡಿಕೊಂಡು ಅನಂತರ ಕೊರಗ್ತಾಳವಳು. ಇನ್ನು ಯಾವ ಹುಡುಗಿಗೆ ಮ್ಯಾಚ್ಯೂರಿಟಿ ಇರಲ್ವೋ ಅವಳನ್ನ ನೋಡೋಕ್ಕೆ ಸುಂದರವಾಗಿಲ್ಲ ಅಂತೇಳಿ ಕೊರಗ್ತಾ ಇರ್ತಾಳೆ. ಸೊ ಇಬ್ಬರೂ ಕೂಡ ಸ್ಟುಪಿಡ್ ಅಂದಂಗೆ. ಸೈನ್ ನಂಬರ್ 3, ಇಗ್ನೋರಿಂಗ್ ಸೆಲ್ಫ್ ಎಂಪವರ್ಮೆಂಟ್. ನಮ್ಮ ಸಮಾಜದಲ್ಲಿ ಯಾರೂ ಕೂಡ ಹಾರ್ಟ್ಲಿ ಹೆಣ್ಮಕ್ಳೆಲ್ಲರೂ ಕೂಡ ಚೆನ್ನಾಗಿ ಓದಲಿ, ಚೆನ್ನಾಗಿ ದುಡ್ಡು ಮಾಡಲಿ, ತಮ್ಮ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತೇಳಿ ಬಯಸಲ್ಲ. ಯಾಕಪ್ಪ ಅಂತಂದರೆ ಹೆಣ್ಮಕ್ಳು ಏನಾದರೂ ಸರಿಯಾಗಿ ಎಜುಕೇಷನನ್ನು ಪಡ್ಕೊಂಡ್ರೆ, ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ಗಂಡು ಮಕ್ಕಳ ಮೇಲೆ ಡಿಪೆಂಡೆಂಟ್ ಆಗಲ್ಲ ಅನ್ನೋ ಭಯ ಎಲ್ರಿಗೂ ಕೂಡ ಇದೆ. ಅದಕ್ಕಾಗಿ ನಿಮ್ಮ ತಂದೆ ತಾಯಿಗಳು ಕೂಡ ನೀವು ಓದಿ ದೊಡ್ಡವರಾಗಲಿ, ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತೇಳಿ ಹಾರ್ಟ್ಲಿ ಬಯಸಲ್ಲ. ನೀವೇನಾದರೂ ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ರೆ ನಿಮಗೆ ಹುಡುಗನನ್ನು ಹುಡ್ಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಯೋಚನೆ ಮಾಡುವ ಪೇರೆಂಟ್ಸ್ಗೆ ನಾನು ಖುದ್ದು ಸ್ವತಃ ನೋಡಿರುವೆ. ಇನ್ನು ನಿಮ್ಮ ಗಂಡನೂ ಕೂಡ ಅದೇ ರೀತಿ ಯೋಚನೆ ಮಾಡ್ತಾನೆ. ಸೊ ಇವಳೇನಾದರೂ ಜಾಸ್ತಿ ಓದಿದ್ರೆ, ಇವಳಿಗೇನಾದರೂ ದೊಡ್ಡ ಜಾಬ್ ಸಿಕ್ಕರೆ, ನನಗಿಂತಲೂ ಜಾಸ್ತಿ ದುಡಿಯೋಕ್ಕೆ ಶುರು ಮಾಡಿದ್ಲೆ ಎನಿ ಟೈಮ್ ಇವಳು ನನ್ನನ್ನು ಬಿಟ್ಟು ಹೋಗ್ಬೋದು ಅನ್ನೋ ಭಯ ಅವನಿಗೆ ಕಾಡ್ತಾ ಇರುತ್ತೆ. ಅದಕ್ಕಾಗಿ ನಮ್ಮ ಸಮಾಜ, ನಿಮ್ಮ ತಂದೆ ತಾಯಿಗಳು ಮತ್ತು ನಿಮ್ಮ ಲೈಫ್ ಪಾರ್ಟ್ನರು ಎಲ್ಲರೂ ಕೂಡ ನೀವು ಹೆಣ್ಣಾಗಿದ್ದೀರಾ ಅಂತಂದರೆ ನಿಮ್ಮನ್ನು ತುಳಿಯೋಕೆ ನೋಡ್ತಾರೆ, ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾರೆ. ಮುಂದೆ ನೀವು ಶೋಷಣೆಯನ್ನು ಅನುಭವಿಸಬಾರ್ದಪ್ಪ ಅಂತಂದರೆ, ಗುಲಾಮಳ ಪರಿಸ್ಥಿತಿ ನಿಮಗೆ ಆಗಬಾರ್ದಪ್ಪ ಅಂತಂದರೆ, ಕೆಲಸದವಳ ಪರಿಸ್ಥಿತಿ ನಿಮಗೆ ಬರಬಾರ್ದಪ್ಪ ಅಂತಂದರೆ ನೀವು ಸೆಲ್ಫ್ ಎಂಪವರ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು. ಆದರೆ ಬಹಳಷ್ಟು ಜನ ಹುಡುಗಿಯರು ಸೆಲ್ಫ್ ಎಂಪವರ್ಮೆಂಟ್ ಮೇಲೆ ಫೋಕಸ್ಸೇ ಮಾಡಲ್ಲ. ನನಗೇನು ಅವಶ್ಯಕತೆ ಇದೆ, ನಾನ್ಯಾಕೆ ಚೆನ್ನಾಗಿ ಓದಬೇಕು, ನಾನ್ಯಾಕೆ ಜಾಬ್ ಮಾಡಬೇಕು, ನಾನ್ಯಾಕೆ ದುಡ್ಡು ಗಳಿಸ್ಬೇಕು, ಮುಂದೆ ಮದುವೆ ಆದಮೇಲೆ ಗಂಡ ಇದಾನಲ್ಲ, ಗಂಡ ದುಡ್ಡು ಕೊಡ್ತಾನಲ್ಲ. ಈ ಒಂದು ಅಟಿಟ್ಯೂಡ್ನಲ್ಲಿರೋ ಬಹಳಷ್ಟು ಹುಡುಗಿಯರನ್ನು ಕೂಡ ನಾನು ನೋಡಿರುವೆ. ಯಾವ ಹುಡುಗಿ ತನ್ನ ಸೆಲ್ಫ್ ಎಂಪವರ್ಮೆಂಟಿಗೆ, ಎಜುಕೇಷನ್ಗೆ, ಸೆಲ್ಫ್ ಇಂಡಿಪೆಂಡೆನ್ಸ್ಗೆ ಮಹತ್ವವನ್ನು ಕೊಡಲ್ವೋ ಅವಳು ಕೂಡ ಸ್ಟುಪಿಡ್ ಅಂದಂಗೆ. ಅದಕ್ಕಾಗಿ ನೀವು ಓರ್ವ ಹುಡುಗಿಯಾಗಿದ್ದರೆ ಕಂಪಲ್ಸರಿಯಾಗಿ ನಿಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ, ಎಜುಕೇಷನ್ ಆದ ನಂತರ ಒಳ್ಳೆ ಜಾಬ್ ಮಾಡಿ, ಇಲ್ಲ ಬಿಸ್ನೆಸ್ ಮಾಡಿ, ಇಲ್ಲವೇ ನಿಮ್ಮದೇ ಆದಂಥ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟನ್ನಾದರೂ ಶುರು ಮಾಡಿ, ಇಲ್ಲ ನಿಮ್ಮಲ್ಲಿ ಯಾವ ಕಲೆ ಇದೆಯೋ ಅದನ್ನಾದರೂ ಮೊನಿಟೈಸ್ ಮಾಡಿ ದುಡ್ಡು ಮಾಡಿ. ಒಟ್ಟಿನಲ್ಲಿ ನೀವು ಫೈನಾನ್ಷಿಯಲಿ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ, ನೀವು ದುಡ್ಡಿಗಾಗಿ ನಿಮ್ಮ ಗಂಡನ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆದರೆ ನಿಮ್ಮ ಶೋಷಣೆ ಆಗೇ ಆಗತ್ತೆ.
ನಿಮ್ಮ ಗಂಡ ನಿಮ್ಮ ಶೋಷಣೆ ಮಾಡದೇ ಇದ್ರೂ ಕೂಡ ನಿಮ್ಮ ಗಂಡನ ಮನೆಯವರು ಶೋಷಣೆ ಮಾಡೇ ಮಾಡ್ತಾರೆ, ನಿಮ್ಮನ್ನು ಕೀಳಾಗಿ ನಡ್ಸ್ಕೊಂತಾರೆ. ಅದಕ್ಕಾಗಿ ನೀವು ದುಡಿದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ನಿಮ್ಮಲ್ಲಿರುವ ನಾಲೆಜನ್ನು, ಟ್ಯಾಲೆಂಟನ್ನು ಜಗತ್ತಿನೊಂದಿಗೆ ಶೇರ್ ಮಾಡ್ತಾ ದುಡ್ಡನ್ನು ಗಳಿಸುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಸೈನ್ ನಂಬರ್ 4, ಲ್ಯಾಕ್ ಆಫ್ ಎಮೋಷ್ನಲ್ ಇಂಟೆಲಿಜೆನ್ಸ್. ಯಾವ ಹೆಣ್ಮಗಳಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸಿ ಅನ್ನೋದು ಇರಲ್ವೋ ಅವಳು ತನ್ನ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬೇರೆಯವರ ಮೇಲೆ ಬಹಳಷ್ಟು ಡಿಪೆಂಡ್ ಆಗೇನೆ ಅವಳು ಮೋಸ ಹೋಗ್ತಾಳೆ. ಹೆಣ್ಮಕ್ಕಳ ಒಂದು ಅತಿ ದೊಡ್ಡ ದೌರ್ಬಲ್ಯವಾಗಿದೆ ಇದು. ಹೆಣ್ಮಕ್ಕಳನ್ನು ಯಾರು ಹೊಗಳ್ತಾರಲ್ಲ ಅವರನ್ನು ಹೆಣ್ಮಕ್ಕಳು ಬೇಗನೆ ಇಷ್ಟಪಡ್ತಾರೆ. ಯಾವುದಾದ್ರೂ ಒಬ್ಬ ಹುಡುಗ ಬಂದ್ಬಿಟ್ಟು ನೀವು ನೋಡೋಕೆ ತುಂಬಾ ಸುಂದರವಾಗಿದ್ದೀರಾ, ನೀವು ಟ್ಯಾಲೆಂಟೆಡ್ ಆಗಿದ್ದೀರಾ, ನೀವು ಅಷ್ಟು ಬರೀ ಅಂತಂದ್ಬಿಟ್ರೆ ಹೆಣ್ಮಕ್ಕಳು ಅಲ್ಲೇ ಫಿದಾ ಆಗಿಬಿಡ್ತಾರೆ, ಕರ್ರಿಗೆ ನೀರಾಗಿಬಿಡ್ತಾರೆ ಮತ್ತು ಅವರನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಎಮೋಷ್ನಲಿ ಅವ್ರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿಬಿಡ್ತಾರೆ, ಬೇಗನೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಸೊ ಇದರಿಂದ ಅವರು ತಮಗೆ ತಾವೇ ಮೋಸ ಮಾಡಿಕೊಳ್ತಾರೆ ಮತ್ತು ಮೋಸ ಹೋಗ್ತಾರೆ. ಹೆಣ್ಮಕ್ಕಳಲ್ಲಿ ಮತ್ತೊಂದು ದೌರ್ಬಲ್ಯವಿದೆ. ಅದೇನಪ್ಪ ಅಂತಂದರೆ, ಯಾವ ಪುರುಷ ಹೆಣ್ಮಕ್ಕಳನ್ನು ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ತಾನೋ ಅವನನ್ನು ಇವರು ಬೇಗನೆ ಫಿಸಿಕಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ಓಡಾಡ್ತಾರೆ. ಈಗ ಯಾವುದಾದ್ರೂ ಓರ್ವ ಹುಡುಗ ಬಂದುಬಿಟ್ಟು ಇವರನ್ನು ಹೊಗಳಿ ಆದರೂ ಇವರನ್ನು ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ಬೋದು, ಇಲ್ಲ ಸಣ್ಣ ಪುಟ್ಟ ಗಿಫ್ಟ್ಗಳನ್ನು ಕೊಟ್ಬಿಟ್ಟು ಇವರನ್ನು ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ಬೋದು, ಇಲ್ಲ ಇವರಿಗೆ ಏನಾದರೂ ಸಣ್ಣ ಪುಟ್ಟ ಸಹಾಯಗಳನ್ನಾದರೂ ಮಾಡಿ ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ಬೋದು. ಸೊ ಪುರುಷ ಬಂದುಬಿಟ್ಟು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಇವರು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟು ಅಲ್ಲಿ ಡೀಲ್ ಕ್ಲೋಸ್ ಮಾಡಬೇಕು. ಆದರೆ ಬಹಳಷ್ಟು ಜನ ಹೆಣ್ಮಕ್ಕಳಲ್ಲಿ ಈ ಬುದ್ಧಿ ಇರಲ್ಲ. ಯಾರು ಇವರನ್ನು ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ತಾರೋ ಇವರು ಅವರನ್ನು ಫಿಸಿಕಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ಹೋಗ್ತಾರೆ. ಅಂತಂದರೆ ನಮ್ಮ ಹತ್ರ ಕೊಡೋಕ್ಕೇನೂ ಇಲ್ಲ ಅಂಥೇಳಿ ಇವರ ದೇಹವನ್ನೇ ಅವರಿಗೆ ಕೊಟ್ಟುಬಿಡ್ತಾರೆ, ಅವರ ಜೊತೆಗೆ ಸೆಕ್ಸ್ ಮಾಡ್ತಾರೆ, ತಮ್ಮ ದೇಹವನ್ನು ಹಂಚ್ಕೊಂಡ್ಬಿಡ್ತಾರೆ. ಸೊ ಗಂಡ್ಮಕ್ಳಿಗೆ ಇದು ಗೊತ್ತಿದೆ, ಚಪ್ರಿ ಹುಡುಗರಿಗಂತೂ ಇದು ಎಕ್ಸಲೆಂಟಾಗಿ ಗೊತ್ತಿದೆ. ಅದಕ್ಕಾಗಿ ಚಪ್ರಿಗಳು ಮತ್ತು ದುರ್ಬುದ್ಧಿ ಹೊಂದಿರುವ ಗಂಡಸರು ಹೆಣ್ಮಕ್ಕಳ ಮೇಲೆ ಈ ಒಂದು ಮ್ಯಾನಿಪುಲೇಷನ್ ಟೆಕ್ನಿಕನ್ನು ಅಪ್ಲೈ ಮಾಡ್ತಾರೆ ಮತ್ತು ಅವರನ್ನು ದೈಹಿಕವಾಗಿ ಬಳಕೆ ಮಾಡ್ಕೊಂಡ್ಬಿಟ್ಟು ಬಿಸಾಕ್ಬಿಡ್ತಾರೆ, ದುರ್ಬಳಕೆ ಮಾಡ್ಕೊತಾರೆ. ನಿಮ್ಮನ್ನು ಯಾರು ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡ್ತಾರೋ ಅವರನ್ನು ನೀವು ಫಿಸಿಕಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ಹೋಗಬೇಡಿ. ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿ ಅಂದಾಗಲೇ ನೀವು ಸೇಫ್ ಆಗಿರ್ತೀರ, ಇಲ್ಲ ಅಂತಂದರೆ ಈ ಜಗತ್ತು ನಿಮ್ಮನ್ನು ದುರ್ಬಳಕೆ ಮಾಡ್ಕೊಂಡ್ಬಿಡುತ್ತೆ. ಸೈನ್ ನಂಬರ್ 5, ಕೀಪಿಂಗ್ ಹರ್ ಹಸ್ಬೆಂಡ್ ಲೈಕ್ ಅ ಸ್ಲೇವ್. ಯಾವ ಹುಡುಗಿ ಮದುವೆ ಆದ ನಂತರ ತನ್ನ ಗಂಡನನ್ನು ಗುಲಾಮನಂತೆ ಕಾಣ್ತಾಳೋ ಅವಳು ಕೂಡ ಗುಲಾಮಳೆ ಅಂತಂದಂಗೆ. ಬಹಳಷ್ಟು ಜನ ಹೆಣ್ಮಕ್ಕಳು ಈ ಫೇಕ್ ಫೆಮಿನಿಸ್ಟ್ಗಳ ದುಷ್ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಯಾರಾದರೂ ರಿಯಲ್ ಫೆಮಿನಿಸ್ಟ್ ಇದ್ದರೆ ಅವರು ಜ್ಯೋತಿಬಾ ಫುಲೆ ಅಂತಂದಂಗೆ ಮತ್ತು ಸಾವಿತ್ರಿಬಾಯಿ ಫುಲೆ ಅಂತಂದಂಗೆ. ನೀವು ಫೆಮಿನಿಸಮನ್ನು ತಿಳ್ಕೊಳ್ಳೋದಿದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನು ಮತ್ತು ಸಾವಿತ್ರಿಬಾಯಿ ಫುಲೆ ಅವರನ್ನು ಸ್ಟಡಿ ಮಾಡಿ ನಿಮಗೆ ಅಸಲಿ ಫೆಮಿನಿಸಮ್ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ನಕಲಿ ಫೆಮಿನಿಸ್ಟ್ಗಳ ಪ್ರಭಾವಕ್ಕೆ ಒಳಗಾಗಿಬಿಟ್ಟು ಇವತ್ತಿನ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಮ್ಮ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರದೇ ಇದ್ರೂ ಕೂಡ ನನಗೆ ಸ್ವತಂತ್ರತೆ ಬೇಕು, ನಾನು ಮಲ್ಟಿಪಲ್ ಅಫೇರ್ ಮಾಡ್ತೀನಿ, ಬಾಯ್ ಫ್ರೆಂಡ್ಗಳನ್ನು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಗಂಡನನ್ನ ಜೊತೆ ವಿರುದ್ಧ ಹಾಕ್ಕೊಂಡ್ಬಿಟ್ಟು ಜಗಳ ಮಾಡಿ ಕೆಲಸಕ್ಕೆ ಹೋಗ್ತಾಳೆ. ಅಲ್ಲಿ ಕೂಡ ಕೆಲಸ ಮಾಡಲ್ಲ, ತಂದೇನು ಮನೆಗೆ ಕೊಡಲ್ಲ. ಸೊ ಜಸ್ಟ್ ಇವಳು ಟೈಮ್ ಪಾಸ್ಗಂತ ಹೋಗ್ತಾಳೆ. ಸೊ ಹೋಗ್ಲಿಪ್ಪ ಇದು ಓಕೆ ಅಂತಂದರೆ ಅಷ್ಟಕ್ಕೂ ಇವ್ರು ನಿಲ್ಲಲ್ಲ. ಇವರು ಧಾರಾವಾಹಿಗಳನ್ನು ನೋಡಿಬಿಟ್ಟು, ಸಿನಿಮಾಗಳನ್ನು ನೋಡಿಬಿಟ್ಟು, ವೆಬ್ ಸೀರೀಸ್ಗಳನ್ನು ನೋಡಿಬಿಟ್ಟು ನಾನು ಗಂಡನನ್ನು ಈ ರೀತಿ ಟಾರ್ಚರ್ ಮಾಡಿದ್ರೇ ನಾನು ಗ್ರೇಟ್ ವುಮನ್ ಅಂತಂದಂಗೆ, ನಾನು ಫೆಮಿನಿಸ್ಟ್ ಅಂದಂಗೆ, ನನಗೂ ಕೂಡ ಅಧಿಕಾರ ಇದೆ ಅಂತಂದಂಗೆ, ಈ ರೀತಿ ಏನೇನೋ ದರಿದ್ರಗಳನ್ನು ನೋಡಿಬಿಟ್ಟು ಬ್ಯಾಡ್ ಇನ್ಫ್ಲೂಯೆನ್ಸ್ಗೆ ಒಳಗಾಗಿಬಿಟ್ಟು ಗಂಡನನ್ನು ಅನಾವಶ್ಯಕವಾಗಿ ಟಾರ್ಚರ್ ಮಾಡ್ತಾರೆ, ಅವನನ್ನು ಗೋಳಿಡಿದುಕೊಳ್ತಾರೆ, ದುಶ್ಚಟಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ, ತಮ್ಮ ಜವಾಬ್ದಾರಿಗಳನ್ನು ಮರೀತಾರೆ. ತಮ್ಮಂತೆ ತಮ್ಮ ಗಂಡ ಕೂಡ ಒಬ್ಬ ಮನುಷ್ಯ ಅನ್ನೋದನ್ನು ಮರ್ತು ಬಿಡ್ತಾರೆ. ಅವನನ್ನು ಒಟ್ಟಿನಲ್ಲಿ ಗೋಳಿಡ್ಕೊಂಡ್ಬಿಟ್ರೆ ಇವಳು ಗ್ರೇಟ್ ಅನ್ನೋ ಫೀಲಿಂಗು ಬಂದ್ಬಿಡುತ್ತೆ. ಅವನಿಗೆ ಬೈದರೆ, ದುಶ್ಚಟ ಮಾಡಿದರೆ, ಮಲ್ಟಿಪಲ್ ಅಫೇರ್ ಮಾಡಿದರೆ ಇವಳಿಗೆ ಈಗೋ ಸ್ಯಾಟಿಸ್ಫೈ ಆಗುತ್ತೆ. ಸೊ ಈ ರೀತಿ ಒಂದು ಹಂತಕ್ಕೆ ತಲುಪಿಬಿಡ್ತಾರೆ. ಈ ಹಂತಕ್ಕೆ ತಲುಪಿಬಿಟ್ಟು ತಮ್ಮ ಗಂಡನನ್ನು ಫುಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಅವನನ್ನು ಗುಲಾಮನ ಥರ ನಡೆಸ್ಕೊತಾರೆ. ಅವನು ಇವ್ರು ಹೇಳಿದಂಗೆ ಕೇಳಬೇಕು, ನಾನು ಮಾಡಿದ್ದಂಗೆ ಮಾಡಬೇಕು, ನಾನು ಹಾಕಿರೋ ಗೆರೆ ದಾಟಬಾರ್ದು, ಅವರ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ನಾನು ಹೇಳಿದಂಗೆ ಕುಣಿತಾ ನನ್ನ ಹಿಂದೆ ಬರಬೇಕು. ಈ ರೀತಿ ಗಂಡನನ್ನು ಗುಲಾಮನಂತೆ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಈ ಥರ ಮಾಡ್ತಾ ಇರ್ತಾರಲ್ಲ ಅವಳು ಕೂಡ ಗುಲಾಮಳೆ ಅಂತಂದಂಗೆ. ಓರ್ವ ಬುದ್ಧಿವಂತ ಹೆಣ್ಮಗಳು ತನ್ನ ಗಂಡನನ್ನು ರಾಜನ ಥರ ನೋಡ್ಕೊಂಡ್ಬಿಟ್ಟು ತಾನು ಮಹಾರಾಣಿಯಾಗಿ ಮೆರಿತಾಳೆ.
ಆದರೆ ಯಾವ ಹೆಂಗಸು ಮೂರ್ಖಳಾಗಿರ್ತಾಳೋ ಆಕೆ ತನ್ನ ಗಂಡನನ್ನ ಗುಲಾಮನಂತೆ ನಡೆಸ್ಕೊಂಡ್ಬಿಟ್ಟು ತಾನು ಕೂಡ ಗುಲಾಮನ ಹೆಂಡತಿ ಆಗ್ತಾಳೆ, ಗುಲಾಮಳೆ ಆಗ್ತಾಳೆ. ಈಗ ನೀವು ಯೋಚನೆ ಮಾಡಿ, ನಿಮಗೆ ಮಹಾರಾಣಿಯಾಗಿ ಮೆರೆಯೋ ಆಸೆ ಇದ್ದರೆ ನೀವು ನಿಮ್ಮ ಗಂಡನನ್ನ ರಾಜನ ಥರ ನೋಡ್ಕೊಳ್ಳಿ, ನೀವು ಮಹಾರಾಣಿಯಾಗಿ ಮೆರೀರಿ. ಇದಿಷ್ಟ ಇಲ್ಲಪ್ಪ ಅಂತಂದರೆ ನೀವು ಕೂಡ ಗುಲಾಮರಂತೆ ಇರಿ. ಬೇಡ ಅಂದವ್ರು ಯಾರು? ನಿಮ್ಮ ಸಂಸಾರ ಮುರಿಬಾರ್ದು, ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಕನ್ಸರ್ನ್ದಿಂದ ಆ್ಯಸ್ ಅ ಛೋಟಾ ಬ್ರದರ್ ಆಗಿ ನಿಮಗೆ ಒಂದು ದೊಡ್ಡ ಸಜೆಷನನ್ನು ಕೊಡ್ತಾ ಇರೋದು. ಇಷ್ಟ ಆದರೆ ಫಾಲೋ ಮಾಡಿ. ಯಾವ ಹೆಣ್ಮಕ್ಕಳು ಫೇಕ್ ಫೆಮಿನಿಸ್ಟ್ಗಳ ಪ್ರಭಾವಕ್ಕೆ ಒಳಗಾಗಿ ಗಂಡನನ್ನು ಗುಲಾಮನಂತರ ನೋಡಿಬಿಟ್ಟು ಅವನೊಂದಿಗೆ ಜಗಳ ಆಗಿ ಅವನನ್ನು ಲೂಟಿ ಮಾಡ್ಕೊಂಡ್ಬಿಟ್ಟು ಡೈವರ್ಸನ್ನು ತೆಗೆದುಕೊಂಡ್ಬಿಟ್ಟು ಹೊರ ಬಂದಿದ್ದಾರಲ್ಲ, ಹೊರಗೆ ಬಂದ ತಕ್ಷಣ ಒಂಟಿತನದಿಂದ ಸುಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಕೆಲವೊಂದಿಷ್ಟು ಜನ. ಇನ್ನು ಯಾರು ಬದುಕಿದಾರಲ್ಲ, ಇವರು ಬ್ಯಾಡ್ ಬಾಯ್ಗಳನ್ನು ಛಪ್ರಿಗಳ ಹಿಂದೆ ಬಿದ್ದುಬಿಟ್ಟು ತಮ್ಮ ದುಡ್ಡನ್ನು ದೇಹವನ್ನು ಎರಡೂ ಅವರಿಗೆ ಕೊಟ್ಬಿಟ್ಟು ಮರ್ಡರ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬದುಕಿದ್ರು ಕೂಡ ಇದ್ದು ಸತ್ತಂತೆ ಬದುಕ್ತಾ ಇದ್ದಾರೆ. ಸೊ ಈ ರೀತಿ ನಿಮ್ಮ ಪರಿಸ್ಥಿತಿ ಆಗಬಾರ್ದು ಅನ್ನೋದಕ್ಕೆ ಇದನ್ನು ಹೇಳ್ತಾ ಇರುವೆ. ನೀವು ನಿಮ್ಮ ಗಂಡನನ್ನು ಗುಲಾಮನ ಥರ ನೋಡಬೇಡಿ, ಅವನನ್ನು ರಾಜನನ್ನಾಗಿಸಿ ನೀವು ಮಹಾರಾಣಿಯ ಥರ ಮೆರೀರಿ. ಸೈನ್ ನಂಬರ್ 6, ನಾಟ್ ಕೀಪಿಂಗ್ ಸೀಕ್ರೆಟ್ಸ್ ಆ್ಯಸ್ ಅ ಸೀಕ್ರೆಟ್ಸ್. ಯಾವ ಹುಡುಗಿಗೆ ಸೀಕ್ರೆಟ್ಗಳನ್ನು ಸೀಕ್ರೆಟ್ ಆಗಿಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲ್ವೋ, ಅವಳಿಗೆ ಸೀಕ್ರೆಟ್ಸ್ಗಳನ್ನು ಸೀಕ್ರೆಟ್ ಆಗಿಡಕ್ಕೆ ಬರಲ್ವೋ, ಅವಳು ಕೂಡ ದೊಡ್ಡ ಸ್ಟುಪಿಡ್ ಅಂದಂಗೆ. ಹೆಣ್ಮಕ್ಳಿಗೆ ಎಲ್ಲರೂ ಹರುಕು ಬಾಯಿಯವರು ಅಂತಾರೆ. ಯಾಕಪ್ಪ ಅಂತಂದರೆ ಅವ್ರ ಬಾಯಲ್ಲಿ ಯಾವುದೇ ಸೀಕ್ರೆಟ್ ನಿಲ್ಲೋದೇ ಇಲ್ಲ. ಯಾರಿಗೂ ಹೇಳಬೇಡ ಅಂತೇಳಿ ಯಾರೋ ಅವರು ಆಂಟಿ ಬಂದು ಹೇಳಿರ್ತಾರೆ, ಇವ್ರು ಆಯಿತು ಆಂಟಿ ಅಂದಿರ್ತಾರೆ, ಊರು ತುಂಬ ಎಲ್ಲ ಆಗಿರುತ್ತದು. ಮತ್ತು ಇವರು 4G 5Gಗಿಂತ ಸ್ಪೀಡ್ ಆಗಿರ್ತಾರೆ, ಇಮೇಲ್ಗಿಂತ ಫೀಮೇಲ್ಗಳೇ ಸ್ಪೀಡ್ ಆಗಿರ್ತಾರೆ. ಇವ್ರಿಗೆ ಹೇಳಬೇಡ ಅಂತಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಒಂದು 5 ನಿಮಿಷದಲ್ಲಿ. ಅಷ್ಟು ಫಾಸ್ಟಾಗಿ ನ್ಯೂಸ್ಗಳನ್ನು, ರೂಮರ್ಸ್ಗಳನ್ನು, ಗಾಸಿಪ್ಗಳನ್ನು ಇವರು ಸರ್ಕ್ಯುಲೇಟ್ ಮಾಡ್ತಾರೆ. ಮತ್ತು ಇವರು ಬೇರೆಯವರ ಸೀಕ್ರೆಟ್ಸ್ಗಳನ್ನು ಬೇರೆಯವರಿಗೆ ಹೇಳ್ತಾ ಗಾಸಿಪ್ ಮಾಡ್ತಾ ತಮ್ಮ ಸೀಕ್ರೆಟ್ಸ್ಗಳನ್ನ ಬೇರೆಯವರಿಗೆ ಹೇಳ್ತಾರೆ. ಈ ರೀತಿ ಮಾಡಿಬಿಟ್ಟು ತಾವೇ ಥ್ರೆಟ್ಗಳನ್ನು ಕ್ರಿಯೇಟ್ ಮಾಡ್ಕೊತಾರೆ, ಅನ್ನೆಸೆಸರಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ಕೊತಾರೆ. ಗಾಸಿಪ್ ಮಾಡೋದು, ಬೇರೆಯವರ ಡಾರ್ಕ್ ಸೀಕ್ರೆಟ್ಗಳನ್ನು ಬೇರೆಯವರಿಗೆ ಹೇಳೋದು, ಇಲ್ಲ ತಮ್ಮ ಡಾರ್ಕ್ ಸೀಕ್ರೆಟ್ಗಳನ್ನು ತಿಳಿದೇ ಗಾಸಿಪಿಂಗ್ ಮಾಡ್ತಾ ಮಧ್ಯದಲ್ಲಿ ಬಾಯಿ ಚಪ್ಪಲ ಕೇಳಿಬಿಡೋದು, ಅನಾವಶ್ಯಕವಾಗಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ, ಇದು ಮೂರ್ಖರ ಲಕ್ಷಣವಾಗಿದೆ. ಗಾಸಿಪ್ ಮಾಡ್ತಾ ಗಲ್ಲಿಯೆಲ್ಲ ತಿರುಗಾಡೋದಿದೆಯಲ್ಲ, ಇದೊಂದು ಕೆಟ್ಟ ಚಟವಾಗಿದೆ, ಕೆಟ್ಟ ಚಾಳಿಯಾಗಿದೆ. ನಮ್ಮ ಕಾಲೋನಿಯಲ್ಲಿ ಕೂಡ ಇದ್ದಾರೆ ಕೆಲವೊಂದಿಷ್ಟು ಗಾಸಿಪ್ ಆಂಟಿಯರು. ಅವ್ರು ಬೆಳಗ್ಗೆ ಎಲ್ಲ ಮನೆ ಕೆಲಸ ಮಾಡಿಬಿಟ್ಟು ಎಲ್ಲ ಒಂದು ಆಂಟಿಗಳ ಜೊತೆಗೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಆ ಮೀಟಿಂಗಲ್ಲಿ ಇದೇ ಆಗ್ತಾ ಇರುತ್ತೆ. ಇಲ್ಲ ಯಾವುದೋ ಹೀರೋಯಿನಿಗೆ ಬೈತಾ ಇರ್ತಾರೆ, ಇಲ್ಲ ಯಾರು ಆ ಕಿಟ್ಟಿ ಪಾರ್ಟಿಯಲ್ಲಿ ಅಬ್ಸೆಂಟ್ ಆಗಿರ್ತಾಳಲ್ಲ ಆಂಟಿ, ಅವಳನ್ನು ಬೈತಾ ಇರ್ತಾರೆ. ಸೊ ಇವೆಲ್ಲವೂ ಕೂಡ ಕೆಟ್ಟ ಚಟವಾಗಿದೆ. ನೀವೋರ್ವ ಬುದ್ಧಿವಂತ ಹೆಣ್ಮಗಳಾಗಬೇಕಪ್ಪ ಅಂತಂದರೆ ನಿಮಗೆ ಸೀಕ್ರೆಟ್ಸ್ಗಳನ್ನು ಸೀಕ್ರೆಟ್ ಆಗಿಡಕ್ಕೆ ಬರಬೇಕು. ಆ ಸೀಕ್ರೆಟ್ ನಿಮ್ಮದಾದರೂ ಆಗಿರಲಿ ಅಥವಾ ಬೇರೆ ಯಾರದ್ದು ಆಗಿರಲಿ, ಅದನ್ನು ಸೀಕ್ರೆಟ್ ಆಗಿಡಕ್ಕೆ ಬರಬೇಕು. ನಮ್ಮ ಬೆಳಗಾವಿಯಲ್ಲಿ ಒಂದು ಗಾದೆ ಮಾತಿದೆ, ತುಡುಗ್ಲೆ ಹೋಳ್ಗೆ ಕೊಟ್ಟರೆ ಹೊಯ್ಕೊಂಡು ಬೆಲ್ದಾಳ ಕೇಳಿದ್ರು ಅಂಥೇಳಿ. ಅಂದರೆ ಯಾರೋ ನಿಮಗೆ ಕದ್ದು ಮುಚ್ಚಿ ತಿನ್ನು ಅಂಥೇಳಿ ಮದುವೆ ಫಂಕ್ಷನ್ನಲ್ಲಿ ಹೋಳಿಗೆ ಕೊಟ್ಟಿರ್ತಾರೆ, ನೀವು ಸುಮ್ಮನೆ ಗಪ್ಚುಪ್ಪಾಗಿ ತಿನ್ನಬೇಕು. ಅದನ್ನು ಬಿಟ್ಟು ನನಗೆ ಬೆಲ್ದಾಲ್ ಕೊಟ್ಟಿಲ್ಲ, ಪಾಕ್ ಕೊಟ್ಟಿಲ್ಲ ಅಂತೇಳಿ ಹೊಯ್ಕೊಂಡು ಕೇಳಿದಂಗೆ ಮಾಡಬಾರ್ದು. ಸೊ ಹೆಣ್ಮಕ್ಳು ಹೊರಕು ಬಾಯಿ ಇರುತ್ತೆ, ಅವ್ರು ಎನಿ ಟೈಮ್ ಹಿಂಗೆ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋರನ್ನು ಜನ, ಈ ಸಮಾಜದಲ್ಲಿರೋರು ಸ್ಟುಪಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಇನ್ನು ಯಾರ್ದೋ ಗಾಸಿಪ್ಗಳನ್ನು ಊರು ತುಂಬ ಎಲ್ಲ ಹೇಳ್ತಾ ತಿರುಗಬಾರ್ದು. ನಿಮ್ಮ ಗಲ್ಲಿ ಎಲ್ಲ ನೀವು ಗಾಸಿಪ್ ಆಂಟಿ ಅಂತೇಳಿ ಫೇಮಸ್ ಆಗಬಾರ್ದು. ಮತ್ತೊಂದು ಗಾದೆ ಮಾತಿದೆ, ಗಂಡಸು ಕೂತು ಕೆಟ್ಟ, ಹೆಂಗಸು ತಿರುಗಿ ಕೆಟ್ಟಳು ಅಂಥೇಳಿ. ಆ ಲಿಸ್ಟಲ್ಲಿ ನೀವು ಸೇರಬಾರ್ದು. ಈ 6 ಲಕ್ಷಣಗಳು ಯಾವ ಹೆಣ್ಮಗಳಲ್ಲಿ ಇರ್ತಾವೇನೋ ಅವಳು ಮೂರ್ಖಳಂದಂಗೆ. ನಿಮ್ಮಲ್ಲೇನಾದರೂ ಇವಿದ್ರೆ ಇವುಗಳನ್ನು ಬಿಟ್ಬಿಡಿ, ಇವುಗಳನ್ನು ಸರಿಪಡಿಸ್ಕೊಳ್ಳಿ ಓರ್ವ ಗ್ರೇಟ್ ಹೆಣ್ಮಗಳಾಗಿ. ಒಂದು ವೇಳೆ ನೀವೇನಾದರೂ ನಿಮ್ಮ ಗಂಡನಿಗೆ ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ಅಂತ ಕೇಳಿದರೆ ಆತ ಧೈರ್ಯವಾಗಿ ನಿಮ್ಮ ಹೆಸರನ್ನೇ ಹೇಳಬೇಕು. ಅದನ್ನು ಬಿಟ್ಟು ಆತ ಬೇರೆ ಯಾವುದಾದ್ರೂ ಸಿನಿಮಾ ಹೀರೋಯಿನ್ ಹೆಸರು ಹೇಳಿದರೆ, ಇಲ್ಲ ಯಾವುದಾದ್ರೂ ಮಾಡೆಲ್ ಹೆಸರು ಹೇಳಿದರೆ ಅನ್ಕೊಂಬಿಡಿ ನೀವಿನ್ನೂ ಗ್ರೇಟ್ ಆಗಿಲ್ಲ ಅಂತಂದಂಗೆ, ನಿಮ್ಮಲ್ಲಿನ್ನೂ ಮೆಂಟಲ್ ಮೆಚುರಿಟಿ ಬಂದಿಲ್ಲ ಅಂತಂದಂಗೆ, ನೀವು ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿಲ್ಲ ಅಂತಂದಂಗೆ, ಮತ್ತು ನಿಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದಂಗೆ. ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿಭಾಯಿಸಿ ಜವಾಬ್ದಾರಿ ತೊಗೊಂಡು ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿದ್ದರೆ ನಿಮ್ಮ ಗಂಡನ ಬಾಯಿಂದ ಈ ಮಾತು ಬಂದೇ ಬರುತ್ತೆ, ಯು ಆರ್ ಮೈ ಫೇವ್ರೇಟ್ ಹೀರೋಯಿನ್ ಅಂತೇಳಿ. ಅದು ಬರಲಿಲ್ಲಪ್ಪ ಅಂತಂದರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತಂದಂಗೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. Thank you so much.